ಹಾಯ್ ಗಾಯ್ಸ್, ಇವತ್ತಿನ ಹೊಸ ವ್ಲಾಗಿಗೆ ವೆಲ್ಕಮ್. ಇವತ್ತಿನ ವ್ಲಾಗು ಚೆನ್ನಾಗಿದೆ. ಫುಲ್ಲು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ವೆಯ್ಟ್. ರೂಮು ಅಂದರೆ ಇದೇ ರೂಮು, ಇಲ್ಲೇ ಎಲ್ಲ ಇಡೋದು. ಇಲ್ಲಿ ನಾನಿದು ಇಲ್ಲೇ ಪಿ ಸಿ, ಗೇಮಿಂಗ್ ಪಿ ಸಿ, ಮೈಕ್ ಇದು, ಕ್ಯಾಮ್ರಾ, ಸಿ ಪಿ ಯು ಎಲ್ಲ ಹಿಂಗೆ ಇದೆ. ಇದೇನಪ್ಪ ಇದು, ಇಲ್ಲಿ ಬರೀ ಅಂಡರ್ ಆರ್ಮ್ಸ್ ರೋಲಾನು. ಇದು ನಮ್ಮಣ್ಣ ಯೂಸ್ ಮಾಡೋದು, ಏನದು ಬಿಯರ್ಡಿಗೆ ಹಾಕ್ಕೊಳ್ಳೋದು, ಬಿಯರ್ಡ್ ರಾಗ್ ಸೆರಮ್. ಅವನಿಗೆ ಗಡ್ಡ ಚೆನ್ನಾಗಿದ್ರೂ ಇದು ಬೇರೆ ಯೂಸ್ ಮಾಡ್ತಾನೆ. ಇದೊಂದು ಧೂಳು ಹಿಡ್ದು ಹೋಗ್ಬಿಟ್ಟೈತೆ. ಯೂಸ್ ಮಾಡಿದೆ ನಮ್ಮ ಮೌಸು ಎಂತಿಗಂದರೆ, ಇಲ್ಲಿ ಈ ಮೌಸ್ ಯೂಸ್ ಮಾಡ್ತಿರೋದಕ್ಕೆ ಇದು ಯೂಸ್ ಮಾಡ್ತಿಲ್ಲ. ಸೊ ಅಮ್ಮ ಏನು ಮಾಡ್ತಾವ್ರಂತ ನೋಡೋಣ. ಅಮ್ಮ ಏನು ಮಾಡ್ತಾವ್ರಂತ ಗೊತ್ತಿಲ್ಲ, ನೋಡಲೇಬೇಕಲ್ವಾ. ಓಹೋ, ಸಂಜೆ ಆಗಿದೆ, ದೇವ್ರಿಗೆ ದೀಪ ಎಲ್ಲ ಜೋರಾಗಿ ಹಚ್ಚಿದ್ದಾರೆ. ಓಕೆ, ಇಲ್ಲೇ ಕೂತವ್ರಲ್ಲ ನಮ್ಮ ಅಮ್ಮ. ಏನು ಮಾಡ್ತಿದ್ದೀವಮ್ಮೆ? ದೇವರಿಗೆ ತುಪ್ಪದ ಬತ್ತಿ, ದೀಪದ ಬತ್ತಿ ಮಾಡ್ತಾ ಇದ್ದೀನಿ ಮಗನೇ. ಯಾಕಪ್ಪ, ಯಾಕೆ ಅಂಗಡಿಯಿಂದ ತರೋಕ್ಕಾಗಲ್ವಾ? ನಿಮ್ಮಪ್ಪಂಗೆ ಅಂಗಡಿಯಿಂದ ತಂದಿದ್ದು ಇಷ್ಟ ಆಗಲ್ವಲ್ಲ, ಮನೇಲಿ ನಾನೇ ಮಾಡ್ಬೇಕಂತೆ. ಓ ಹಂಗೆ, ಮಾಡ್ರಿ ಜೋರಾಗಿ. ಮತ್ತೆ ನೋಡ್ರಿ, ಯಾವ್ದಾರು ಆರ್ಡ್ರ್ ಇದ್ರೆ ಹೇಳು, ಮಾಡ್ಕೊಡ್ತೀನಿ. ಆರ್ಡ್ರ್ ಇದಕ್ಕೆ ಯಾರಪ್ಪ ಆರ್ಡ್ರ್ ಮಾಡ್ತಾರೆ? ಅಂಗಡಿ ತೊಗೊಳಪ್ಪಲ್ಲಿ ನಿನಗೆ ಆರ್ಡ್ರ್ ಬೇರೆ ಕೊಡ್ತಾರೇನೋ. ಚೆನ್ನಾಗಿ ಮಾಡ್ತೀನಲ್ಲ? ಚೆನ್ನಾಗೇ ಮಾಡ್ತಿದ್ದೆ. ಎಲ್ಲಿ ತೋರಿಸಿ ಹೆಂಗೆ ಮಾಡಿದ್ಯಾ ಅಂತ ನೋಡು. ಇದು ದೀಪದ ಬತ್ತಿ, ಇದು ತುಪ್ಪದ ಬತ್ತಿ. ಯಾವಾಗಲೂ ಮನೆಯಲ್ಲೇ ಮಾಡ್ಕೊಳ್ಳೋದು ನಾನು, ಅಂಗಡಿಯಿಂದ ತರ್ಸಲ್ಲ. ಪ್ರತಿಯೊಂದು ದೇವರಿಗೆ ಹಾರ ಎಲ್ಲ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು. ಕೆಳಗಡೆನೆ ಕೂತ್ಬಿಟ್ಟಿದ್ಯಾ ಮಾಡೋಕ್ಕೆ? ಡೈನಿಂಗ್ ಟೇಬಲ್ ಇತ್ತು ತಾನೆ? ಅಲ್ಲೆಲ್ಲ ಕುತ್ಕೋಬಾರ್ದು, ಊಟ ಮಾಡ್ತೀವಿ, ದೇವ್ರಿಗೆ ದೀಪ ಹಚ್ಚೋದಲ್ವಾ, ಅದಕ್ಕೆ ಕೆಳಗೆ ಕುತ್ಕೊಂಡು ಮಡಿಯಿಂದ ಮಾಡಬೇಕು. ಓಕೆ ಓಕೆ ರಶ್ಮಿ. ಮತ್ತೆ ಎಲ್ಲಿ ಹೇಳ್ತಿದ್ದಲ್ಲ, ಹೇಳಪ್ಪ. ಹೆಂಗ್ ಮಾಡಂಗ್ ಗೊತ್ತಾ? ಹೆಂಗೆ? ನಾನು ಬಕೆಟ್ ಇಟ್ಕೊಂಡು ಹೋಗ್ತಾ ಇರ್ತೀನಿ, ಮಳೆ ಬರುತ್ತೆ. ಮಳೆ ಬರುತ್ತೆ? ಎಲ್ಲೋಗ್ತೀಯ ಮಮ್ಮಿ ಬಕೆಟ್ ಇಟ್ಕೊಂಡು, ಮಳೆ ಬರ್ತಾ ಇದೆಯಲ್ಲ ಅಂತ ಗಿಡಕ್ಕೆ ನೀರು ಹಾಕಕ್ಕೆ ಅಂತೀನಿ. ಓ, ಇದು ಆಲ್ರೆಡಿ ಮಾಡೋರೆ ಎಷ್ಟೊಂದು ಜನ. ನಾವು ಬೇರೆ ಥರ ಮಾಡೋಣ, ಸ್ವಲ್ಪ ಡಿಫ್ರೆಂಟಾಗಿ. ಅವಾಗ ಮಳೆ ಬರ್ತಿರೋದು ಸಾಕಾಗಲ್ಲ ಅಂದರೆ, ಆ ಮಳೆ ನೀರಲ್ಲಿ ಸಾಕಾಗುತ್ತೆ, ನಾನು ಹಾಕಿದ ನೀರೇ ಗಿಡ ಕುಡಿಯೋದು. ಸರಿ ಸರಿ. ಹಂಗಾಗಿ ನಾನು ಹೂವೆಲ್ಲ ಬಿಡ್ತಾ ಇರೋದು ಅಂತೀನಿ. ನನ್ನ ಬ್ಯಾಗು ಓಪನ್ ಮಾಡೋಣ. ಇವತ್ತು ಒಮ್ಮೆ ಈ ಬುಕ್ಕು ಅಲ್ಲೇ, ಈ ಬುಕ್ ಇತ್ತಲ್ಲ, ಬರ್ದಿನಲ್ಲ, ಈ ಜೀವನದು 2021 ಕುತ್ಕೊಂಡು ಬರೀತೆ. ಹಿಂಗೆ ಮ್ಯಾಮ್ ನೋಡ್ಬಿಟ್ಟೆ ಫಸ್ಟ್ ತೆಗೆದ್ರು, ಹಿಂಗೆ ನೋಟ್ಸ್ ಎಲ್ಲಪ್ಪ ಐತೆ ಅಂತ, ಹಂಗೆ ಹಿಂಗೆ ಅನ್ಕೊಂಡು ನೋಟ್ಸು ಎಲ್ಲ ಇದರೆಲ್ಲ ಬುಕ್ಕಲ್ಲಿ ಬರ್ದೀನಿ. ಮ್ಯಾಮ್ ನೋಡಿ ಶಾಕು, 2021 ಬುಕ್ಕಿಂದ ಇಟ್ಟಿದ್ಯಲ್ಲ ಅಂತ. ಇಲ್ಲಿ 2026 5 ವರ್ಷ ನಡೆಸಿದ್ಯೇನೋ. 4 ಅಯ್ಯಮ್ಮ ನೋಡ್ಬಿಟ್ಟು ಫುಲ್ ನಗ್ತವ್ರು ಸುಮ್ಮನೆ. ಗ್ರೇಟ್. 5 ವರ್ಷ ಯೂಸ್ ಮಾಡಿದ್ಯೇನೋ ಬುಕ್ಕು ಅಂತ. ಅದ್ರಲ್ಲಿ ಬೇರೆ ನಾನು ಯೂಸ್ ಮಾಡಿದ್ರೆ 2024 ಬುಕ್ನೇನೆ ನೀನು ಏನೋ 1 ವರ್ಷ ಇಟ್ಬಿಟ್ಟು ಎಸ್ತಿದ್ದೀನಿ. ಅದ್ರಲ್ಲಿ ಬೇರೆ ನೀನು 5 ವರ್ಷದಿಂದ ಬುಕ್ ಇಟ್ಟಿದ್ಯಾ ಅಂತ ಅಮ್ಮಂಗೆ ಶಾಕು. ನನ್ನ ಹ್ಯಾಂಡ್ ರೈಟಿಂಗ್ ಥರನೇ ನಿಂದು ಹ್ಯಾಂಡ್ ರೈಟಿಂಗ್ ಇದೆ. ಇದು ನಿಂದಿದ್ದು, ಇಲ್ಲಿರೋದು ಇದೆಲ್ಲ ನಾನು ಬರ್ದಿರೋದಿರಿ. ಓ, ನಂದೇ ಚೆನ್ನಾಗಿದೆಯಾ? ಇದೇ ಚೆನ್ನಾಗಿದೆ. ಇದು ನಾನು ಬರ್ದಿರೋದಾ? ನೀನೇ ಬರ್ದಿರೋದು. ನಿಜ, ನೀನೇ ಬರ್ದಿರೋ 2021 ಮಹಾತ್ಮ ಗಾಂಧೀಜಿದ. ನಾನೇ ಬರ್ದಿರೋ ಸ್ಪೋಕನ್ ಇಂಗ್ಲಿಷ್. ರೆಸ್ಪೆಕ್ಟೆಡ್ ಬರ್ದಿದ್ದೀನಿ. ಸ್ಪೋಕನ್ ಇಂಗ್ಲಿಷ್ ಕ್ಲಾಸಿಗೆ ಹೋಗ್ತಿದ್ದಲ್ಲ, ಅದೊಂದು. ಅದು ನೋಡ ನನ್ನ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಇದೇನು ಮಾಡೋದು, ಇದು ತಿಂದೇನೆ, ಬಟ್ ಹೆವಿ ಹುಳಿ ಅನಿಸುತ್ತೆ. ಇದು ಅಂದರೆ ಹುಳಿ ಟೈಪೇನೆ. ಚೆನ್ನಾಗಿ ಕಟ್ಟಿಂಗ್ ಚೆನ್ನಾಗಿ ಮಾಡೋಣಲ್ವ. ಪಿ ಸಿ ದೇವ್ರ ತೋರಿಸ್ಲ, ದೇವರು ಇನ್ನೊಂದು ದೇವ್ರು ತೋರಿಸ್ತು. ಇನ್ನೊಂದು ದೇವರು ಮೆಸ್ಸಿ. ಪಿ ಸಿ ಕೆಳಗಡೆ ಇದೆ. ಓಕೆ, ಇದೇ ನೋಡಪ್ಪ, ನಮ್ಮ ಅಣ್ಣಂದು ಹೆಲ್ಮೆಟ್. ಇದು SMK ಓಪನ್ ಮಾಡ್ದೇನೆ ಅದೋ ಕಾಲ ಆಯಿತು. SMK ಅದು ಈ ಮಡ್
ಅಂದರೆ ಈ ಯಾವುದದು ಮಡ್ ಏನೋ ಅದು ಏನೋ ಕೆಸರಲ್ಲಿ ಓಡಿಸ್ತಾರಲ್ಲಪ್ಪ ಗಾಡಿ, ಆ ಟೈಮಲ್ಲಿ ಹೆಲ್ಮೆಟ್ ಹಾಕೋದು ಯೂಸ್ ಮಾಡ್ತಾರಲ್ಲ, ಹಿಂಗೆ ಕೊಂಬು ಅಂದಂಗೆ ಆ ಥರ ಇದು ಹೆಲ್ಮೆಟ್ಟು. ಬಟ್ ಯೂಸ್ ಮಾಡಿದೆ ಅದೋ ಕಾಲ ಆಯಿತು ಒಂದು ಎಲ್ಲ ಹಂಗೆ. ಎಲ್ಲೋ ಹೋಗ್ಬೇಕಂತಿದ್ದಲ್ಲ ಆಮೇಲೆ ಹೋಗಲ್ವಾ? ಹಾಂ ಯಾವುದು ಹೇಳ್ಕೊಟ್ಟಿರ್ಲಿಲ್ಲ ಅಪಾರ್ಟ್ಮೆಂಟ್ ಇದು ಮಾಡೋದು. ಅಪಾರ್ಟ್ಮೆಂಟ್ ಟೆರಸ್ ಅಲ್ಲ, ಟೆರೆಸ್ ಅಲ್ಲ ಕಣೋ, ಅಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಂಡು ಯಾರ ಮನೆಗೆ ಅಂತ ಕೇಳೋದು, ರಾಧಾ ಮುನಿಯಪ್ಪ ಅನ್ನೋದು, ಒಬ್ಬೊಬ್ಬರೇ ಹೋಗ್ರಿ ನೋಡ್ಕೊಳ್ಳೋ ಅಂತ ಅನ್ನೋದು. ಆಮೇಲೆ ಇದೇನು ಹಾಸ್ಪಿಟ್ಲ್ ಒಬ್ಬರೇ ಹೋಗಿ ನೋಡ್ಕೊಂಬರಕ್ಕೇನು ಪೇಷಂಟ್ ನೋಡಕ್ ಹೋಗ್ತಿದೀವ ಅಂತ ಅನ್ನೋದು. ನಾವೇನು ಪೇಷಂಟ್ ನೋಡಕ್ ಹೋಗ್ತಾ ಇದೀವಿ, ಒಬ್ಬೊಬ್ಬರೇ ಹೋಗಕ್ಕೆ ಅಂತ ಅನ್ನೋದು. ಇಲ್ಲಿ ರೂಲ್ಸ್ ಹಾಗೆ ಇರೋದು ಅಪಾರ್ಟ್ಮೆಂಟ್ ಅಲ್ಲಿ ಅಂತ ನೀನು ಅನ್ಬೇಕು. ಆಮೇಲೆ ಅಷ್ಟೇ ಮಾಡಿ ಕೆಲಸ ಇಲ್ಲ. ಚೆನ್ನಾಗಿರಲ್ಲ ಅದು. ಚೆನ್ನಾಗಿ ಐತೆ. ಮತ್ತೆ ಅಷ್ಟಕ್ಕೆ ನೀನೇನು ಆಗ್ತೀಯಲ್ಲ ನಗದ. ಹಾಂ ಅವೇನ ಡೌನ್ಲೋಡ್ ಮಾಡಿ ಹಾಕಲ್ವೇನೋ. ಓಮೆ ಆ ಥರ ಮಾಡಿ ಹಾಕ್ಬೇಕು. ಶೂಟಿಂಗ್ ಹೊಡಿತವ್ರಂತೆ, ರೀಲ್ಸ್ ಮಾಡ್ಬೇಕಂತ. ಅಪ್ಪ ದೇವ್ರೆ. ಅದ್ರ ಜೊತೆಗೆ ನಮ್ದು ಯಾವ್ದಾರ ಒಂದು ರೀಲ್ಸ್ನ ಡೌನ್ಲೋಡ್ ಮಾಡಬೇಕು. ನಮ್ಮಮ್ಮ ಅಷ್ಟು ಮಾಡಿ ನೋಡ್ರಿ ಫ್ರೀ ಟೈಮಲ್ಲಿ ನಮ್ಮ ಅಪ್ಪನ ಜೊತೆ ರೀಲ್ಸ್ ಮಾಡ್ತಾರೆ ಅಂತ. ಹೌದಾ? ಅವು ಚೆನ್ನಾಗಿರುತ್ತೆ. ಬಾ ಏನೋ ಕಂಪ್ಲೇಂಟ್ ಹೇಳ್ತಿದ್ಯಾ? ಓ ನೀನು ಬಾರೆ. ಆಗೋ ಬ್ಲ್ಯಾಕ್ ಆಗೋ ವೈಟ್ ಗೊತ್ತಿ ಆಯ್ತು. ಏನೇ ನೀನು ಬಾರೆ. ಯಾರ ಕಾಲ್ ಬೇರೆ ಹೊಡಿತವ್ರೆ. ದೀಕ್ಷಿತ್ ಮನೆ ನೀನು ಆರ್ ಡಿ ಬೆಂಗಳೂರು. ಏನ್ ಬೈ ಯಾರು ಬೈ ಇಬ್ರೇ? ವಾವ್ ಬೈ ಮಸ್ತು ಬೈ. ಐ ಕ್ಯಾನ್ ಜಾಯಿನ್ ಆಗ್ಬೇಕಾ? ಓ ಬ್ರಾದರ್ ಇಟ್ಸ್ ಅ ಬ್ರೇಕ್. ಓಕೆ ಬರ್ತಿ. ಸ್ಲೋ ಕಾಸಿಲ್ಲ ಅಂತ ನಾನಿದ್ರೆ ನೀನೊಬ್ಬ ಯುವರ್ ಸ್ಪಾನ್ಸರ್. ಈ ಎಲ್ಲ ಸ್ನೂಕರ್ ಆಡಿನೇ ಹೋಗ್ಬಿಟ್ಟೈತ್ ಕಾಸು. ಬರ್ಬೇಕಾ? ಬಂದೆಲ್ಲ ಓಕೆ. ಆಗಲ್ವಾ? ಆ ಕಡೆ ಅದೆಲ್ಲ ಇಂಟ್ರೆಸ್ಟ್ ಬಿಡ. ಒಂದು ಕೆಲಸ ಮಾಡ, 2 ಶೆಲ್ಫ್ ಇಡಿಲಿ ಅವ್ರ ಮನೇದು. ಅರ್ಧ ಇಂಚ್ ಕಮ್ಮಿ ಅದಲ್ಲ ಅದು. ಈ ಕಡೆ ಸರಿ ಆಯ್ತು ನಡಿ. ಹಳೇದೇನು ಮಾಡ್ತೀರಾ? ಹಳೇದು ಅಲ್ಲಿ ಇಟ್ಟೈತೆ. ಅಲ್ಲ ಸೇಲ್ ಮಾಡ್ತೀರಾ ರೀಸೇಲ್? ಇದ್ರಲ್ಲಿ ಹಾಕ್ತೀನಿ. ಓಯ್ಲೆಕ್ಸ್ ಅಲ್ಲ ನಿನ್ನೆ ಅವ್ರು ವಿಶಾಲ ಬಂದಿರಲ್ಲ ಕೇಳ್ತಾ ಇದ್ರು ಏನಂತ ಬೇಕು ಎಷ್ಟಾಗುತ್ತೆ ಕೇಳು ಅಂತ. ಬಿಡು ನಾನು ಹಾಕೋಣ ನಡಿ. ಇದು ಬಿಚ್ಚಬೇಕು ಅಲ್ಲಿ ನಡಿ. ಫಸ್ಟ್ ಇಳಿಸ್ಬಿಟ್ಟು ಕರಿಷ್ಮಾ ಇದೇ ಮನೆ ಡೆವಲಪ್ ಆಗ್ತೈತೆ ಒಮ್ಮೆ. ಇದೇ ಮನೆ ಡೆವಲಪ್ ಆಗ್ತೈತೆ. ಅದೇನೋ ಈ ಮನೇಲಿ ಸರಿ ಮತ್ತೆ ಇರ್ಬೇಕು. ಬರಲ್ವಾ? ಓಡಾಕ್ತಿರೋಗನೆ ಒಪ್ಪನ. MLA ಏನೋ ಶಿಷ್ಯ ನೀನು? ಎನಿ ಟೈಮ್ ಕಾಲಲ್ಲೇ ಇರ್ತೀಯಲ್ಲ, ಯಾಕೋ? ಅಲ್ಲಿ ಕಿಟಕಿಲಿದಾವಲ್ವಾ ನೀನು ಕ್ಲಿಪ್ಸ್ ಬಂತೆ, ರಂಗೋಲಿ ಡಬ್ಬ ಅವೆಲ್ಲ ಇಲ್ಲಿ ಶಿಫ್ಟ್ ಮಾಡ್ಕೊಂಬಿಡೋಣ. ಇನ್ನ ಬಂದ್ ರೆಡಿನೇ ಆಗಿಲ್ಲ ಆಲ್ರೆಡಿ ಎಲ್ಲ ಹೇಳ್ತಿದ್ಯಾ? ಇಲ್ಲಿ ಮ್ಯಾಟ್ ಎಲ್ಲ ಅದ್ರೊಳಗೆ ಇಟ್ಬಿಡೋಣ. ಹೆಂಗೆ ನಮ್ಮ ಅಮ್ಮನ ಸ್ಕೆಚ್ಚು ಶಿಷ್ಯ ಎಲ್ಲಿ ಪಾರ್ಟಿ ಚುಗ್ಗಿ ಮಾಡ್ತಿದ್ಯಲ್ಲ? ಹೊಡೆದೆ 22 ಅವರ್ ಹೊಡೆದೆ 500-600 ಮಾಡಿದೆ. ಲೋ ಇನ್ನೇಕ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ನಾಳೆ ಬೆಳಗ್ಗೆ ತನಕ ನೀನು ಸ್ವಿಗ್ಗಿ ಕಡಿಮೆ ಮಾಡ್ಲಿ ಫುಲ್ಲು. ಮುಚ್ಚಕ್ಕೂ ಬಿಡಲ್ವಲ್ಲ ಇವಾಗ ಅದನ್ನ. ಅದಕ್ಕೆ ಸ್ವಿಗ್ಗಿ ಅವರು ಇದು ಮಾಡ್ಬಿಟ್ಟವ್ರೆ. ಏನ್ ನಾಳೆ ಮಾಡ್ಬಿಟ್ರು? ತನಕ ಡ್ಯೂಟಿ ಮಾಡಂಗಿಲ್ಲ ನೀನು ಅಂತ ಏನ್ ಮಾಡ್ದೆ? ರಿಜೆಕ್ಟ್ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ಅಲ್ಲಿ ತನಕ ಹೋಗಕ್ಕಾಗಲ್ಲ, ಅಲ್ಲಿ ತನಕ ಹೋಗಕ್ಕಾಗಲ್ಲ ಅಂತ ಹೋಗ್ಬೇಕು ತಾನೆ? ಹೋಗ್ಬೇಕಿತ್ತು. ನಾನೇ ದಿಗ್ಗಿ ಜೊತೆ ಮಾಡ್ಕೊಂಡು ಸೋಮಾರಿದ್ದಾನೆ ಮಾಡ್ಬಿಟ್ಟೆ.
ನಾನು ವೀಡಿಯೋ ಮಾಡ್ತಾ ಇದ್ದೀನಿ. VIP ಒಳಗೆ ಹಾಕ್ತಿರೋದು. ಕಟ್ ಮಾಡಾಕು. ತಿನ್ಬನ್ರಿ. ಹ್ಞೂ ಚೆನ್ನಾಗಿದೆ ಟೇಸ್ಟ್. ನೋಡೋದು ಇಲ್ಲ ಬಿಡು, ಅದು ಗೊತ್ತು. ಓ ಅಪ್ಪ ಬಂತು. ನೈಟ್ ಟೈಮು ದೋಸೆನೆ ಅಲ್ವಾಮೆ? ಉಳಿದಿದ್ದಿಟ್ಟಲ್ಲಿ ದೋಸೆ ಹಾಕೋದು ನೈಟ್. ಉಳಿದಿಟ್ಟಿಟ್ಟು ಅಂದರೆ ವೇಸ್ಟ್ ಮಾಡಬಾರ್ದಲ್ವಾ, ಅದಕ್ಕೆ ಹಾಕೊಂಡು ಬೆಳಗ್ಗೆ ದೋಸೆ ಮಾಡಿ ರಾತ್ರಿ ಹಿಟ್ಟು ಉಳಿತು ಅಂತಂದ್ರೆ ದೋಸೆ ಹಿಟ್ಟು ವೇಸ್ಟ್ ಮಾಡಬಾರ್ದು ಅಂತ ಒಂದೊಂದು ದೋಸೆ ತಿಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ರೈಸ್ ಊಟ ಮಾಡೋದು ಅಷ್ಟೇನೆ. RCB ಮತ್ತು GT ಮ್ಯಾಚು ಒಳ್ಳೆ ಮ್ಯಾಚ್ ನಡೀತಿದೆ. ಅದು ತಟ್ಟೆಗದು ಬೆಳಗ್ಗೆ ಮಾಡಿದಿಟ್ಟು ಸಾಂಬಾರ್ ಆಲೂಗಡ್ಡೆ ಪಲ್ಯ ಹಾಕೊಂಬಿ. ನೋಡೋಣ ದೋಸೆ ಹೆಂಗೆ ಬಿಡ್ತಾರೆ. ರಾಮೇಶ್ವರಂ ಕೆಫೆ, ರಾಮೇಶ್ವರಂ ಕೆಫೆ ಅಲ್ಲ, ರಶ್ಮಿ ಕೆಫೆ. ರಶ್ಮಿ ಕೆಫೆ, ರಶ್ಮಿ ಪ್ರಕಾಶ್ ಕೆಫೆ. ಇದು ದೋಸೆ ಅಂದ್ರೆ ಇದು ಸ್ನೇಹಿತರೆ ವೆರಿ ಗುಡ್. ನಾಟ್ ಬ್ಯಾಡ್. ಅಷ್ಟೇ ಸಾಕು, ತಟ್ಟೆ ಹಾಕು. ಇವಾಗೇನೋ ಆಗ್ತಿದ್ಯಾ ಅಮ್ಮಿ? ಏನಿದು? ಇದು ತುಪ್ಪ, ಫ್ಲಾಕ್ಸ್ ಸೀಡ್ಸ್ ಚಟ್ನಿ ಪುಡಿ. ಫ್ಲಾಕ್ಸ್ ಸೀಡ್ಸ್ ಏನೋ? ಫ್ಲಾಕ್ಸ್ ಏನೋ? ಫ್ಲಾಕ್ಸ್ ಸೀಡ್ಸ್. ಫ್ಲಾಕ್ಸ್ ಸೀಡ್ಸ್. ಏನಂತ ಕನ್ನಡದಲ್ಲಿ ಹೇಳೋ? ಅಕ್ಸೆ ಬೀಜದ ಚಟ್ನಿ. ಅಕ್ಸೆ ಬೀಜ. ಓಕೆ. ರಾಮೇಶ್ವರಂ ಕೆಫೆನೆ. ಇದು ಹಾಕ್ಬಿಟ್ಟು ಅದ್ರ ಮೇಲೆ ತುಪ್ಪ ರಶ್ಮಿ ಹಾಕಿ, ಕೆಫೆ. ಓಕೆ. ತುಪ್ಪ ಹಾಕೊಂಡು ದೋಸೆ ತಿಂದರೆ ಹೆಲ್ದಿ ಆಗಿರುತ್ತೆ. ಹೆಲ್ದಿ. ಬೇಗ ಎತ್ತಾಕು, ನನಗೆ ಹಸಿವಾಗೈತೆ. ಹಾಕೊಮ್ಮೆ ತಟ್ಟೆ ತಂದಿದ್ದೀನಿ. ಇದು ವಾ ಬಿಸಿ ಬಿಸಿಯಾದ ದೋಸೆ. ದೋಸೆ ನೀನೇ ತಿನ್ನು. ಹಿಂಗೇನೆ. ಅಯ್ಯೋ ಹೆಂಗೋ ಮ್ಯಾಚ್ ಗೆಲ್ತವ್ರೆ, RCB ಗೆಲ್ತಾರೆ ಅಂದ್ಬಿಟ್ಟು ಅಪ್ಪ ಅಮ್ಮ ಎಲ್ಲ ಮಲಗಾಯ್ತು. ಇವನು ಶಿಷ್ಯ ಇಲ್ಲಿ ಮಳೆ ಬರ್ತೈತೆ. ಮ್ಯಾಚ್ ನೋಡೋ ಹೊತ್ತಲ್ಲಿ ನಮ್ಮಲ್ಲಿ ಉಳ್ಕೊಂಡ, ನೋಡಿದ್ರೆ ಮಳೆ ಬರ್ತೈತೆ. ಸೊ ಇಲ್ಲೇ ಉಳ್ಕೊಂಡ ಅವನು ಶಿಷ್ಯ ಮಲ್ಗಕ್ಕೆ. ಮಲ್ಕೋ ಇಲ್ಲೇ ಆರಾಮ್ಸಾಗಿ, ಒಳ್ಳೆ ಜಾಲಿ ಮ್ಯಾಚ್ ನೋಡಿ. ಜೋರು ಮಳೆ ಬೇರೆ, ಮ್ಯಾಚ್ ನಡೀತೈತೆ ಇದು ಬೆಂಗಳೂರಲ್ಲಿ. ಸೊ ಇಲ್ಲೇ ನಮ್ಮ ಹುಡುಗ ನಮ್ಮ ಮನೇಲೆ ಮಲಗ್ತಾನೆ ಇವತ್ತು. ಅಪ್ಪ ಅಮ್ಮನೇ ಎಲ್ಲರೂ ಮಲಗೈತೆ ರೂಮಲ್ಲಿ. ಹೆಂಗಿದ್ರು ಗೊತ್ತಲ್ಲ ಮ್ಯಾಚ್ ಗೆಲ್ಲುತ್ತೆ ಅಂತ. ಇನ್ನೇನು ಮತ್ತೆ ನೋಡಿ ನ್ಯೂಸು ಏನಿಲ್ಲ. ಸೊ ಇವತ್ತಿನ ವ್ಲಾಗ್ ಇವತ್ತಿಗೆ ಮುಗೀತು. ನಾಳೆ ಬೇರೆ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸರಿ, ಬಾಯ್, ಗುಡ್ ನೈಟ್ ಗೈಸ್.